ಏನು ಈ ಸರ್ಕಾರ ತರಾತುರಿನಲ್ಲಿ 3 ಗ್ರಾಮಗಳನ್ನು ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದೆ. ಉಪಮುಖ್ಯಮಂತ್ರಿಯಾಗಿದ್ದಾಗ ಒಂದು ಹೇಳಿಕೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದರು. ಈಗ ಮುಖ್ಯಮಂತ್ರಿ ಆದಮೇಲೆ ಅವರ ನಡವಳಿಕೆ ಬದಲಾವಣೆ ಆಗಿದೆ. ಏನಂತಂತ ಹೇಳಿದ್ರೆ, ನಾವು ಯಾವುದೇ ಕಾರಣಕ್ಕೂ ರೈತರು ಭೂಮಿಯನ್ನು ಕೊಡಲ್ಲ ಅಂತಂತೇಳಿ 1.5 ವರ್ಷದಿಂದ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ರು ಕೂಡ ಏನು ಅಂತಂತ ಹೇಳಿದ್ರೆ, ಒಂದಷ್ಟು 2.5 ಕೋಟಿ ದುಡ್ಡನ್ನು ಕೊಡ್ತೀವಿ ಅಂತಂತೇಳಿ ರೈತರ ಮೂಗಿಗೆ ತುಪ್ಪ ಸಾರುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಯಾಕೆ? ಅಲ್ಲಿ ಒಗ್ಗಟ್ಟನ್ನು ಹೊಡಿಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಈಗಾಗಲೇ 3,500 ಅರ್ಜಿಯನ್ನು ನಾವು ಭೂಮಿ ಕೊಡಲ್ಲ ಅಂತಂತೇಳಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ರಲ್ಲ ಅಲ್ಲಿನ ರೈತರು. ಏನಾಯಿತು ಅದು ಅರ್ಜಿಗಳದು? ರಾಜ್ಯಪಾಲರಿಗೆ ಅರ್ಜಿ ಕೊಟ್ಟರಲ್ಲ, ಏನಾಯಿತು? ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಅರ್ಜಿ ಕೊಟ್ಟಿದ್ರಲ್ಲ, ಏನಾಯಿತು? DC ಅವರು ಕೊಟ್ಟಿದ್ದಲ್ಲ ಅರ್ಜಿ, ಏನಾಯಿತು? ಎಲ್ಲ ಕಂದಾಯ ಸಚಿವರು ಕೊಟ್ಟಿದ್ದಲ್ಲ, ಏನಾಯಿತು ಅರ್ಜಿ? ಹಾಗಾದರೆ ಈ ರೈತರು ಕೊಟ್ಟಂಥ ಎಲ್ಲ ಅರ್ಜಿಗಳು ಕಸದ ಬುಟ್ಟಿಗೆ ಹೋದೋ? ಅಂದರೆ ಇವರು ಒಂದು ಅಜೆಂಡಾ ಏನು, ನೀವೇನೇ ಮಾಡಿದ್ರು ಕೂಡ ನಾನು ಈ ಭೂಮಿಯನ್ನು ಕಿತ್ಕೊಡ್ತೀನಿ ಅಂತಕ್ಕಂಥದ್ದು ಈ ಸರ್ಕಾರದ ಒಂದು ನಿಲುವು. ಆ ಕಾರಣದಿಂದ ಇವತ್ತು ತರಾತುರಿನಲ್ಲಿ 3 ಗ್ರಾಮಗಳನ್ನು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರೈತರು 1 ಇಂಚು ಭೂಮಿಯನ್ನು ವಶಪಡಿಸ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಆ ಭಾಗದ ರೈತರ ಹೆಣದ ಮೇಲೆ ಇವರು ಭೂಮಿಯನ್ನು ಬಿಡಿಸ್ಕೊಂಡು AICTನ ಕಟ್ಟಬೇಕೇ ಹೊರತು, ಕಾಂಕ್ರೀಟ್ ಕಾರ್ಡನ್ನು ಮಾಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿನ ಫಲವತ್ತಾದ ನೈಸರ್ಗಿಕವಾಗಿ ಬಹುಬೆಳೆಯನ್ನು ಬೆಳೀತಕ್ಕಂಥ ಈ ಭೂಮಿಯನ್ನು ಬಿಡಲಿಕ್ಕೆ ಒಬ್ಬ ರೈತನು ಕೂಡ ಅಲ್ಲಿ ಸಿದ್ಧನಿಲ್ಲ. ಒಂದು ಸುಳ್ಳನ್ನು ಹೇಳ್ತಾರೆ ಮುಖ್ಯಮಂತ್ರಿಗಳು, 80% ಒಪ್ಕೊಂಡ್ಬಿಟ್ಟಿದ್ದಾರೆ ಕೊಡಲಿಕ್ಕೆ ಅಂತೇಳಿ. ಅಲ್ಲಿ 80% ವಿರೋಧ ಇದೆ, ಬರೀ 20% ಮಾತ್ರ ರಿಯಲ್ ಎಸ್ಟೇಟ್ ಮಾಡುವಂಥ ದಲ್ಲಾಳಿಗಳು ಮಾತ್ರ ಕೊಡಲಿಕ್ಕೆ ಸಿದ್ಧರಿರ್ತಕ್ಕಂಥದ್ದು. ನಾವು ಇನ್ನೊಂದು ಈ ನೂತನವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳವರಿಗೆ ಕೇಳಲಿಕ್ಕೆ ನಾವು ಬಯಸ್ತೀವಿ. ಹಲವಾರು ಸಭೆ ಸಮಾರಂಭಗಳಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಮಾಧ್ಯಮದ ಮೂಲಕ ಒತ್ತಾಯ ಮಾಡಿದ್ದೀವಿ. ಏನು ರಾಜ್ಯಪಾಲರಿಗೆ ಇಲ್ಲಿನ ಅಧಿಸೂಚನೆ ಹೊರಡಿಸೋಕೆ ಮುಂದೆ ಒಂದು ನೋಟಿಫಿಕೇಶನ್ ಮಾಡೋ ಮುಂದೆ ಒಂದು ವರದಿಯನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ರಲ್ಲ, 2,600 ಎಕರೆ ಸರ್ಕಾರಿ ಭೂಮಿ ಇದೆ ಅಂತೇಳಿ, ಅದು ಈಗ 750 ಎಕರೆಗೆ ಬಂದಿದೆಯಲ್ಲ, ಹೇಗಾಯಿತು ಅಂತಕ್ಕಂಥದ್ದನ್ನು ಕೂಡ ಯಾರು ಕೂಡ ಹೇಳ್ತಾ ಇಲ್ಲ. ಅಲ್ಲಿ ರಿಯಲ್ ಎಸ್ಟೇಟ್ ನಡೆದಿದೆ, ಅಲ್ಲಿ ಮನಿ ಲ್ಯಾಂಡ್ರಿಂಗ್ ನಡೆದಿದೆ. ಇದು ಲೋಕಾಯುಕ್ತ ತನಿಖೆನೂ ಆಗಬೇಕು, ED ತನಿಖೆನೂ ಆಗಬೇಕು. ಇದು ರೈತರ ಭೂಮಿಯನ್ನು ಏನು ಕಿತ್ಕೊಳ್ಳಿಕ್ಕೆ ಈ ಸರ್ಕಾರ ಹೊರಟಿದೆ, ಮುಖ್ಯಮಂತ್ರಿಗಳು ಕೂಡಲೇ ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಉಗ್ರವಾದಂಥ ಸ್ವರೂಪವಾದಂಥ ಹೋರಾಟ. ಇವತ್ತೇನು 22ನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಸಮಗ್ರವಾದಂಥ ಎಲ್ಲರ ರೈತ 9 ಜಿಲ್ಲೆಗಳಿಂದ ಏನು ರೈತ ಮುಖಂಡರು ಇವತ್ತು ಬಂದಿದ್ದಾರೆ, ಅವರೆಲ್ಲರ ಪರವಾಗಿ ನಾವು ಒಂದು ಉತ್ತರವನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದೇವೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.